ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ಓ 3:30 6:30 ಏಯ್ 3 ಗಂಟೆ ಇನ್ನು 6:30. ಏನು ಸರ್, ಒಂದು ವ್ಲಾಗ್ ಮಾಡೋಣ ಅಂತ ಲೊಕೇಶನ್ ನೋಡೋಕೆ ಹೋಗ್ತಾ ಇದೀವಲ್ಲ ಸಿನಿಮಾದು. ಹೇಳಿ. ಇವಾಗ ಬೇಡ ಅಲ್ಲ, ಇಲ್ಲಿಂದನೇ ಹೇಳ್ಬೇಕು ತಾನೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಹೋಗೋದನ್ನ ವಿಡಿಯೋ ಮಾಡಿ. ಹೋಗ್ತಾ ಇದೀವಲ್ಲ ಈಗ ಜೀವನ ಲೊಕೇಶನ್ ನೋಡೋದಕ್ಕೆ ಕ್ಯಾಮ್ರಾಮ್ಯಾನ್ ಕುಮಾರ್ ಜೊತೆಗೆ ಡೈರೆಕ್ಟರ್ ಕುಮಾರ್. ಹೇಳಿ ನಮ್ಮ ಅಣ್ಣ ಪಾಯಿಂಟ್ ಹೇಳೋ. ಇರೋದೊಂದು ಜೀವನ, ಸುತ್ತಿಸ್ತಾವನೆ ಅಂದರೆ ಈ ಜೀವನನೇ ಸಾಕಾಗೋಗೋ ಥರ ಸುತ್ತಿಸ್ತಾವನೆ. ಲೊಕೇಶನ್ ನೋಡೋಕ್ಕಂತ ಹೋಗ್ತಾ ಇದ್ದೀವಿ. DOP ಜೊತೆ ಕುಮಾರ್, ಡೈರೆಕ್ಟರ್ ಕುಮಾರ್. ನಮ್ಮ DOP ಅವರೇ ಇಲ್ಲಿ ನೋಡಿ, ಒಂಚೂರು ತೋರಿಸಿ ಸರ್ ನಿಮ್ದನ್ನ. ನಿಮ್ದು ನೋಡ್ಲೇಬೇಕು ನಾವು. ನೋಡಿ, ಅವರು ಏನು ಒಂದು ವಿಡಿಯೋಗೆ ಬೈಟ್ಸ್ ಕೊಡ್ತಿಲ್ಲ. ನಮ್ಮ ಗಿರೀಶ್ ಅವರಂತೂ ಬೈಟ್ಸ್ ಕೊಟ್ರು, ನಮ್ಮ ವೆಂಕಟೇಶ್ ಅವರಂತೂ ಎಲ್ಲರೂ ಊಟಕ್ಕೆ ನಿಲ್ಸೋಣ ಇರಿ, ಹೊಟ್ಟೆ ತುಂಬ ಊಟ ಮಾಡೋಣ ಫಸ್ಟು. ಎಣ್ಣೆ ಬೇಕಂತೆ, ಅಲ್ಲ ಕಪ್ಪು ಕಾಣಿಸ್ತಿದೆ. ನಾನು ಏನು ತೆಗಿತಿದ್ದೀರಾ ನೀವು ಸರ್? ಲೈಟಿಂಗ್ ಇಲ್ಲ ಸರ್. ಇಲ್ಲೇ ಮೊಬೈಲ್ ಇಲ್ವಾ ಸರ್? ಟಾರ್ಚ್ ಹಾಕೊಳ್ಳಿ. ಅಲ್ಲಿ DOP ಇಲ್ವಾ? ಲೈಟ್ ಹಾಕ್ಸಿ. ನೋಡಿ, DOP ಮಾತ್ರ ತೋರಿಸ್ತಾ ಇಲ್ಲ ಅವ್ರದನ್ನ, ಮುಖಾನ ತೋರಿಸ್ತಾ ಇಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ. ಈಗ ಫಸ್ಟ್ ನಾವು RS ಕೋರ್ಟ್ ಸ್ಟುಡಿಯೋಗೆ ಹೋಗ್ತಾ ಇದೀವಿ. ನೋಡೋಣ, ಅಲ್ಲೇನಾದ್ರು ಲೊಕೇಶನ್ ಓಕೆ ಆಯ್ತು ಅಂದ್ರೆ ಒಂದು ಎಣ್ಣೆ ಹೊಡ್ಸ್ಬಿಡೋಣ. ನೋಡಿ ಏನ್ ಅಲ್ಲಾಡ್ತಾವ್ರೆ. ಇರ್ಲಿ ಬಿಡಿ. ನಮ್ಮ ಇವ್ರದ್ದು ಈಗ ಬಂದ್ರು ನೋಡಿ ನಮ್ಮ ಕ್ಯಾಮ್ರಾ. ನಿಮ್ಗೇನು ಹೇಳಿದ್ದೀರಾ? ಅಲ್ಲ ಅದಕ್ಕಲ್ಲ ಸರ್, ನಿಮ್ಗೆ ಏನು ಹೇಳಿದ್ದೀರಾ ಅಂತಿದ್ದು ನಾನು. 50 ಬಾರೋ. ಏನಣ್ಣ ಚಪಾತಿ ಇದೆಯಾ? ಹೇಳಿ ನಿಮ್ಮ ಅನಿಸಿಕೆ ಹೇಳಿ ಸರ್. ಅಣ್ಣ ಏನು ಬೇಕು ತಗೊಳ್ಳೋ ಮಗ. ಹೊಸ ಚಾನಲ್ ಮಾಡಿದ್ದೀನಿ ಮಗ, ಅದಕ್ಕೆ ಆಗ್ತಾ ಇದ್ದೀನಿ ವಿಡಿಯೋ. ನನಗೆ ಸಿಂಗಲೇ ಕೊಡಿ, ಸಿಂಗಲೇ ಸರ್, ಒಂದು ಸಿಂಗಲೇ ತಗೊಳ್ಳಿ. ನೀವು ತಗೊಳ್ಳಿ, ನಾನು ಸಿಂಗಲ್ ತಗೊಳ್ತೀನಿ. ಹೊಸ ಚಾನಲ್ ಮಾಡಿದ್ದೀವಿ, ಹಾಕೋಣ. ಬಜ್ಜಿ ಬೋಂಡ ಕೊಡು ಸಿಂಗಲ್. ನನಗೆ ಖಾರ ಜೋಡ. ಅವ್ರಿಗೂ ಡಬ್ಬಲ್ ಯಾಕಲ್ಲ ಇರೋದು? ಡಬ್ಬಲ್ಲ ಸಿಂಗಲ್ಲ ನಿಮ್ಗಿರೋದು? ಅಣ್ಣ ಚಟ್ನಿ ಗಿಟ್ನಿ ಏನಿಲ್ವಾ? ಅಷ್ಟೇನಾ? ಜಾಸ್ತಿ ಹಾಕಲ್ಲ. ಎಳ್ಳಿಕಾಯಿ ಅಂತ ಎಳ್ಳಿಕಾಯಿ ಸರ್. ಏರಳೆಕಾಯಿ ಅದಕ್ಕೆ ಮಾಸ್ಟರ್ ಚೆನ್ನಾಗಿ ಬೇಡ ಬೇಡ ಊಟ ಫಿನಿಶು, ನಾವೇ ಲಾಸ್ಟ್.
ಹಲೋ ಈ ಕೂಳ ನೋಡಿ ಯಾವಾಗ ಅವಾಗ ಹಿಂಗ್ ಮಾಡ್ತಾ ಇರುತ್ತೆ. ಡೈಲಿ ಒಂದು 250 ಕೊಡ್ತೀನಿ, ಒಂದು 60, ಒಂದು 50. ಅಯ್ಯೋ ಮಾತಾಡ್ಬಿಡಿ ಇವಾಗ ನವರಾತ್ರಿ ಶೂಟಿಂಗ್ ಅಲ್ಲಿ ಫೋನ್ ಮಾಡ್ತೀನಿ. ಹೇಳೋದ್ರಲ್ಲ ಅದೇ ಮಾಡ್ಬೇಕು ಸರ್. ನಮ್ಮದು ಕ್ಯಾಮ್ರಾಮನ್ ಎಕ್ಸ್ಪ್ರೆಷನ್ ನೋಡ್ಬಿಟ್ರೆ ಆಡಿಯನ್ಸ್ ನೀವು ಕಳೆದೋಗ್ತೀರಾ ಹಂಗೆಲ್ಲ ಕೊಡ್ತಾ ಇರ್ತಾರೆ ಅವಾಗ ಅವಾಗ. ಇವರೇ ಆ್ಯಕ್ಟ್ರು ಇಲ್ಲ ಇವ್ರು ಕ್ಯಾಮ್ರಾಮನ್ನು ಏನೂ ಗೊತ್ತಾಗಲ್ಲ. ಇನ್ನೂ ಇರೋದೊಂದು ಜೀವನ ಸಿನಿಮಾ ಮುಗಿಯೋವರೆಗೂ ನಾನು ಇನ್ನೂ ಏನೇನೇ ಆಗಬೇಕೋ ಗೊತ್ತಿಲ್ಲ. ಒಂದು ಜೀವನವಾಗಿ 100 ಜೀವನ ಆಗುತ್ತದೆ, 101 ಜೀವನ. ನೋಡಿ ಊಟ ಮಾಡೋದು ನೋಡಿ ಅವ್ರು ನೋಡಿ ನೋಡಿ ನೀವು. ಮಧ್ಯಾಹ್ನದ ಊಟ 6:30 ಕುಡಿಸಿದ್ರೆ ಏನಾಗ್ತದೆ? ಟೈಮು 3:30. 6:30 ಏಯ್ 3 ಗಂಟೆ ಇನ್ನೂ 6:30 ಈಗ. ವಾಚಿನ ತೋರಿಸ್ಬಿಡಿ, ಹಾ? ನಾನು ನಿಂತ್ಕೊತೀನಿ. ವಾಚ್ ತೋರಿಸಿ ನೋಡಿ, ಟೈಮ್ ನೋಡಿ ವೀಕ್ಷಕರೇ, ನೋಡಿ ಕೈ ಮುಚ್ಕೊತಾರೆ. ಬರೀ ಸುಳ್ಳು, ಈ ಮಹಾನುಭಾವ ಬರೀ ಸುಳ್ಳು, ಯಾರು ನಂಬೇಡಿ. ಅಲ್ಲಿ ಶಂಕರ್ನಾಗ ಅವ್ರು ಬಿಡಿ. ಅಡ್ಡ ಮಾಡಬೇಕು ಮಾಡ್ಕೊಳ್ಳಿ, ಅಡ್ಡಾಡನೇನು ಮಾಡ್ಕೊಳ್ಳಿ ಸರ್. ಕಡೆ ಭೂಮಿ ಒಳಗೆ ಒಳ್ಳೆ ಊಟ ಆಯಿತು. DOP ಅವ್ರದ್ದು ಬನ್ನಿ ನಿಮ್ಮದು ತೋರಿಸಿ. ಇದೇ ಕಾರಿನಲ್ಲಿ ಒಳ್ಳೆ ಮುದ್ದೆ ಊಟ ಸಿಗ್ಲಿಲ್ಲ, ಚಪಾತಿ ಊಟ ಸಿಕ್ತು. ಪ್ರೊಡಕ್ಷನ್ ಇನ್ನೂ ಫಿಕ್ಸ್ ಆಗಿಲ್ವಲ್ಲ. ಅವ್ನು ಭೀಮಾ ಇದ್ನಲ್ಲ ಬೇಡ ಅಂತ ಹೇಳಿದೆ. ಅವ್ರು ಬಾಳೆಹಣ್ಣು ತಿನ್ನಕ್ಕೆ ಹೋದವ್ರ ಕೇಳಿ, ಅವ್ರಿಗೆ ಬಾಳೆಹಣ್ಣು ಅಂದ್ರೆ ಹುಚ್ಚು. ನೋಡ್ರಿ ಹೋಗ್ತಾವ್ರೆ, ನೋಡಿ 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 ಅವ್ರಿಗೇನು ಬಾಳೆಹಣ್ಣು ಹುಡ್ಕೋದು ಹುಚ್ಚು ಅಂತವ್ರ ನೋಡಿ ಹುಡುಕ್ತಾವ್ರೆ. ಬನ್ನಿ ಯಾವ್ದು ಗಾಡಿ ಬಂದು ಬಾಳೆಹಣ್ಣು ರಾಜ. ಕಮಾನ್ DOP. ಸರ್ ನಿಮ್ಮ ಬಾಳೆಹಣ್ಣು ಕೊಡ್ಸಿದ್ರೆ ಒಳ್ಳೇದಾಗ್ತಿತ್ತು. ನಾನು ಹೇಳಿಲ್ವಾ ಇವರು ಬಾಳೆಹಣ್ಣು ಹುಚ್ಚು ಅಂತ? ಬಾಳೆಹಣ್ಣು ಸಿಗ್ಲಿಲ್ಲ ಅಂತ ಬಂದವ್ರು ನೋಡಿ 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 ಎಕ್ಸ್ಪ್ರೆಷನ್. ಬಾಳೆಹಣ್ಣು ಕೊಡ್ಸಿದ್ರೆ ಒಳ್ಳೇದಾಗ್ತಿತ್ತು. ನಾನು ಹೇಳಿಲ್ವಾ ಇವರು ಬಾಳೆಹಣ್ಣು ಹುಚ್ಚು ಅಂತ? ಬಾಳೆಹಣ್ಣು ಸಿಗ್ಲಿಲ್ಲ ಅಂತ ಬಂದವ್ರು ನೋಡಿ 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 ಎಕ್ಸ್ಪ್ರೆಷನ್ ನೋಡಿ. ಬಾಳೆಹಣ್ಣು ಸಿಗ್ಲಿಲ್ಲ ಅಂತ ಹಿಂಗೆಲ್ಲ ಎಕ್ಸ್ಪ್ರೆಷನ್ ಕೊಡೋದು ಇವರು. ಬಾಳೆಹಣ್ಣೆ ಕೊಡ್ಸಲ್ಲ ಅಂತ ನಮ್ದು ಚಾನಲ್ದು ಫಸ್ಟ್ ವಿಡಿಯೋ ಇದು. ನೀವು ಸೆನ್ಸಾರ್ ಇಲ್ದಂಗೆ ಏನೇನೋ ಮಾಡಿದ್ರೆ ಹೆಂಗಿದು? ಬಾಳೆಹಣ್ಣು ಕೊಡ್ಸು ಮತ್ತೆ ಎಲ್ಲರೂ ಮಾಡಲ್ಲ, ಆಮೇಲೆ ಚೆನ್ನಾಗಿ ಮಾಡೋಣ ಅಂತ ಡಿಲೀಟ್ ಮಾಡ್ಬೇಕು, ಚೆನ್ನಾಗಿ ಮಾಡೋಣ. ಇದನ್ನ ಡಿಲೀಟ್ ಮಾಡ್ಬೇಕಂತೆ. ಯಾವ ಬಾಳೆಹಣ್ಣು ಬೇಕು ನಿಮ್ಗೆ? ನಿಮ್ದೇ ಕೊಡ್ಸಿ ಪಚ್ಚ ಬಾಳೆಹಣ್ಣು ನಿಮ್ದು. ನಮ್ದು ತೋಟ ಇಲ್ವಲ್ಲ, ನಮ್ದು ತೋಟ ಇಲ್ವಲ್ಲ. ಯಾಕಿಲ್ಲ? ಅಯ್ಯೋ ಕಾಡೆ ಐತೆ, ಗಲ್ಲಿಲೆಲ್ಲ ತೋಟ ಅವೆ ನೀವು. ಬೆಂಕಿ ಅವ್ರದ್ದು 2 ತೋಟ ಇದೆ. ಪಾಳ್ಯದಲ್ಲಿ ಎಂತ ತೋಟ ನಿಮ್ದು? ಬಾಳೆಹಣ್ಣು ಕೊಡಿಸಿ. ಹಿರಿ ಅವ್ರದ್ದು ಶ್ರೀರಂಗಪಟ್ಟಣ ಅಲ್ಲ ಚನ್ನಪಟ್ಟಣದಲ್ಲಿ 3 ತೋಟ ಇದೆ. ಇವಂದು ಮೈಸೂರಲ್ಲಿ 1 ತೋಟ ಐತೆ. ದೊಡ್ಡ ತೋಟ ಅವ್ರು ಪಕ್ಕದಲ್ಲಿ. ಯಾರು? ಅಲ್ಲಿ ಅಣ್ಣಾರ ಪಕ್ಕದಲ್ಲಿ. ಅವ್ರದ್ದು ಕುಶಾಲನಗರದಲ್ಲಿ ಇರೋದು. ಕುಶಾಲನಗರದಲ್ಲಿ ಇರೋದು ಅದೇ ಮಡ್ಕೇರಿ ತಾನೆ? ಮಡಿಕೇರಿನಾ? ಮೈಸೂರು ತಾಲೂಕು, ಮೈಸೂರು ಅದು. ದೊಡ್ಡ ತೋಟ ಅದು. ಸರಿ ಆಯ್ತು ನಡ್ರಿ ಹೋಗೋಣ. ಬಾಳೆಹಣ್ಣು ಕೊಡ್ತು ಫಸ್ಟ್ ನಡಿ. ಬಾಳೆಹಣ್ಣು ಕೊಡಿಸೋವರೆಗೂ ವಿಡಿಯೋ ಸ್ಟಾಪ್ ಮಾಡ್ತಾ ಇದೀವಿ. ಆಯ್ತು. ಏನ್ ಮಾಡ್ತೀವಿ? ಹೇಳಿ ಏನೋ ಹೇಳ್ತಿದ್ರಿ. ಕತೆ ಬರೀತಾ ಇರ್ತೀವಿ. ರಾತ್ರೆಲ್ಲ ಏನ್ ಮಾಡ್ತಾ ಇದಾರೆ ಅಂತ ಕೇಳ್ತಾ ಇದಾರೆ. ಅಲ್ಲ ನಾನು ಸಿನಿಮಾದವನಾಗಿ ಒಂದ್ ಮಾತು ಕೇಳಿದೆ. ರಾತ್ರಿ ಎಲ್ಲ ಏನ್ ಮಾಡ್ತೀರಾ ಅಂತ ಕೇಳಿದೆ. ಅವರು ಕತೆ ಬರೀತೀನಿ ಅಂದ್ರು. ಇವರೆಲ್ಲ ಬೇರೆ ಕೆಲ ನಗ್ತಾವ್ರೆ. ಆಕ್ಚುಲಿ ಇವರೆಲ್ಲ ಏನ್ ರಾತ್ರಿ ಕ್ಯಾಮ್ರಾ ಹಿಡ್ಕೋತಾರ ಅಂತ ಕೇಳಕ್ ಬಂದ್ವಿ ನಾವು. ಅದಕ್ಕೆ ನಗ್ತಾವ್ರ ಅವರು. ಅಲ್ಲ ಯಾವ ತರ ಕತೆ ಅಂತ ಹೇಳಿದ್ರೆ ನಾವು ಕೇಳ್ಬೋದಪ್ಪ. ನಾವು ಹೇಳ್ತೀವಪ್ಪ. ಯಾವ ಕತೆ? ವಿಚಿತ್ರ ಕತೆ. ಅವರು ಇವ್ರು ಹೇಳ್ತಾನಲ್ಲ, ಯಾರು ಯಾವ್ದು? ಮಜಾ ಟೆಕ್ನಿಸಲ್ ನಾನು ನಮ್ಮಪ್ಪ ಬುಕ್ ಓದ್ತಾ ಇದ್ದ ಅಂತ ಹಿಡ್ಕೊಂಡು ಆಗ್ಬಿಟ್ಟಿದ್ದ ಅಂತ. ಯಾವ್ದೋ ಬುಕ್ ಓದ ಅಂತಂದ್ರೆ ಯಾವ್ದೋ ಇದು ಇಟ್ಬಿಟ್ಟು ಅಟ್ಟಂದ್ರೆ ಅಟ್ಟಹಾಸ ಅಂತೀನಿ. ಯಾವ ಬುಕ್ ಓದ್ತಾ ಇತ್ತು ನೋಡಿ. ಎಲ್ಲಿದೆ ಬಾಳೆಹಣ್ಣು? ಇಲ್ಲಿ ಬರೀ ಮಣ್ಣು. ಜನಪ್ರಿಯ ಅಪಾರ್ಟ್ಮೆಂಟ್ ಇದೆ ಇಲ್ಲಿ ಅಷ್ಟೇ.
ಜನಪ್ರಿಯ ಅಪಾರ್ಟ್ಮೆಂಟ್ ಇದೆ ಅಷ್ಟೇ. ಐತೆ ನಿಮ್ಮ ಬಾಳೆಹಣ್ಣು ಇಲ್ಲಿ ಎಷ್ಟೆಷ್ಟು ಜಾಗ ಅಷ್ಟು ನೋಡ್ರಿ. ಇರಮ್ಮ ಮುಂದೆ 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 ನಮ್ಮ ತಾತ ನೋಡಿ ಸಿಂಹ ಬಂತು, ಸಿಂಹ. ಅಲ್ಲೇ ಎದುರುಗಡೆನೆ ತಾಳಪ್ಪ. ಅಲ್ಲಿ ಅಣ್ಣ ಆಗಿಲ್ಲ ಕಣಲ್ಲ, ಆಗಿಲ್ಲ ಮಗ, ಅಣ್ಣಾಗಿಲ್ಲ. ನಡೆಯೋ ಮುಂದೆ ನಡೆಯೋ, ಅಣ್ಣಾಗಿಲ್ಲ. ಅಣ್ಣಾಗ್ದಿರ ಅವ್ರಿಗೆ ಮುಖ ನೋಡು ಈಗಲೇ ಬೆಳ್ಳಗಾಗ್ಬಿಡೈತೆ. ಅಣ್ಣ ಆಗ್ದಿರ ನೋಡಪ್ಪ ಇಲ್ಲೊಂದೈತೆ. ಅಲ್ಲೇ ಸಾಕು ಹೇಳ್ಬಿಡ್ಕೊ ನೋಡಿ. ಕೊನೆಗೂ ಬಾಳೆಹಣ್ಣು ಸಿಕ್ತು. ಆ ಬಾಳೆಹಣ್ಣು ನೋಡ್ಕೊಂಡು ಹೋಗ್ತಾ ಇದೀವಿ. ಬಾಳೆಹಣ್ಣಿಲ್ಲ ಮಾಡಲ್ಲ ಅಂತ ನೋಡಿ ನಮ್ಮ ಕ್ಯಾಮ್ರಾಮನ್ ಹೋಗ್ತಾವ್ರೆ. ಕೊನೆಗೂ ಅವ್ರ ಬಾಳೆಹಣ್ಣು ಸಿಕ್ತು. ಅಂಗಡಿಲಿರೋ ಬಾಳೆಹಣ್ಣು ಸಿಕ್ತು. ಅಲ್ಲೇ ತಿನ್ಕೊಂಡು ಬರ್ತಾರೆ ಬೇಕಾರೆ ನೋಡಿ. ಬಾಂಬೆ ನೋಡಿ ಲೆಕ್ಕ ಹಾಕ್ತಾವ್ರೆ ಎಷ್ಟು ಬಾಳೆಹಣ್ಣು ಬೇಕು ಅಂತ. ಗುರುಗಳೇ ಇವನಿಗೆ ಬಾಂಬೆ ಬೇಕಂತೆ. ಅಲ್ಲಿ ನೋಡಿ ಎಷ್ಟು ಚೌಕಾಶಿ ಮಾಡ್ತಾ ಇದಾರಂತೆ, ಬಿಡ್ತಾನೆ ಇಲ್ಲ. ಆ ಬಾಳೆಹಣ್ಣಿಗೂ ಚೌಕಾಶಿ. ವೀಕ್ಷಕರೇ ಗಮನಿಸಿ, ಅಲ್ಲಿ ಬಾಳೆಹಣ್ಣಿನ ಕತೆ ಗುರುಗಳೇ ಇಲ್ಲ, ಇದು ಬರೀ ಬಾಂಬೆ ಬಾಂಬೆ ಗೊನೆಯಲ್ಲಿ ಇರೋದು ನೋಡು ಅಂದ್ರೆ ಬೇರೆ ಯಾವ್ದೋ ನೋಡಿದ್ರು. ಹುತ್ತದಲ್ಲಿರೋ ನೋಡೋರು ಅವರು. ಮಹನೀಯರೇ ಈಗ ಅವ್ರ ಕಾಯೇ ತಗೊಂಡಿದ್ ಕಣ. ಈಗ ನೋಡಿ ಬೆಳಗಿರೋರು ಬರ್ತಾವ್ರು ನೋಡಿ ನಮ್ಮ ಇವತ್ತು. ಇಲ್ಲಿಂದ ಇಲ್ಲಿಗೆ ಓಡ್ತಾವ್ರೆ ನೋಡಿ. ಕಳ್ಳ 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 ಕೃಷ್ಣ ನೋಡಿ ಹೆಂಗ್ ನೆಕ್ತಾವ್ರೆ ಬಾಳೆಹಣ್ಣಲ್ಲಿ. ನಿಮ್ಮ ಬಾಳೆಹಣ್ಣು ನಿಮಗೆ ಸ್ವಂತ ತಗೊಳ್ಳಿ, ಹಂಗೆ ಹಂಚ್ಬಿಡಿ. ಈ ಕೃಷ್ಣ ನಾನೇನು ಹೇಳಿಲ್ಲ. ಎಲ್ಲೈತೆ ಚೇಂಜು? ಫ್ರಿಜ್ಜಲ್ಲಿ ತಂದ್ಬಿಟ್ಟವ್ರ ಅಂತ. ಕೊನೆಗೂ ಬಾಳೆಹಣ್ಣು ತಂದ್ರು. ವಿಡಿಯೋ ಆನ್ ಮಾಡಿದ್ದೀರಾ ಸರ್? ಇವ್ರು ಎಷ್ಟು ವರ್ಷದಿಂದ ಬಾಳೆಹಣ್ಣು ತಿಂತಾ ಇದ್ದೀರಾ? ಹುಡ್ದಾಗಿಂದ ತಿಂತಾ ಇದ್ದೀರಾ? ಹುಟ್ಟಿದ ಮಗುವಿದ್ದಾಗೆ ಫಸ್ಟ್ ಬಾಯಿಗೆ ಇಟ್ಟಿದ್ದೆ ಬಾಳೆಹಣ್ಣು. ನನಗೊಂದು ಡೌಟ್ ಇದೆ ಸರ್. ಏನ್ ಗೊತ್ತಾ, ಈ ಬಾಳೆಹಣ್ಣು ತುದಿಲಿ ಇರೋದು ಏನ್ ಸರ್? ವಾವ್ ಅಂತೆ. ಯಾವಾಗಾದ್ರೂ ತಿಂದಿದ್ದೀರಾ? ಹರೇ ಕೃಷ್ಣ. ನಾನು ಗೊರೆ ಸಮೇತ ಸಿಪ್ಪೆ ಸಮೇತ ಬಾಳೆಹಣ್ಣು ತಿಂದ್ರೆ ಹೋಟೆಲ್ ಗ್ಯಾಸ್ಟ್ರಿಕ್ ಇರಲ್ಲ. ಆಡಿಯನ್ಸ್ ಹೇಳಿ ಕೇಳಿಸ್ಕೊಳ್ಳಿ ನೋಡಿ. ಬಾಳೆಹಣ್ಣು ಸಿಕ್ಕಿದೆ, ಕೊನೆಗೆ ತಿನ್ಬಿಡೋಣ. ಈಗಾನೆ ಆಯ್ತು. ಈಗ ಹೇಳ್ಕೊಳ್ಳಿ ಅಷ್ಟೇ. ಹೋಯ್ತು ಮುಗೀತದು. ಅಲ್ಲಿ ಹೋಯ್ತು, ನೀವು ಚೇಂಜ್ ಮಾಡ್ಬಿಟ್ರು. ಈಗ ಹೇಳಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಾಳೆಹಣ್ಣು ನಿಮ್ದು. ಅಲ್ಲಿ ಒಂದ್ಸಲ ಬಾಳೆಹಣ್ಣು ಅಲ್ಲೆಲ್ಲ ನಿಲ್ಸಿದ್ರೆ ಇನ್ನೊಂದು 20 ರೂಪಾಯಿ ಬಾಳೆಹಣ್ಣು. ಅಲ್ಲ, ಒಂದ್ ಒಳ್ಳೆ ಬಾಳೆಹಣ್ಣು ತಂದಿಲ್ವಲ್ಲ ನೀವು ಇಷ್ಟು ದಿನ ಆದ್ರೂ? ಎಷ್ಟು ವರ್ಷದಿಂದ ತಿಂತಾ ಇದ್ದೀರಾ? ನೋಡಿ ಅವನು ತಿಂತಾವನು. ಅವನು ಕೊನೆಗೂ ತಿನ್ಬಿಟ್ಟ. ಅವನು ತಂದವ್ರೆ, ಅವ್ರು ಇನ್ನೂ ತಿಂತಾನೆ ಅವ್ರೆ. ಗಿರೀಶರು ಸೆಂಟ್ರ್ ರೋಡ್ಗೆ ಹಾಕ್ಬಿಡಿ. ಯಾವ ಗಾಡಿ ಓಡಿಸೋ ಸ್ಪೀಡಲ್ಲಿ. ಒಟ್ನಲ್ಲಿ ಲೊಕೇಶನ್ ನೋಡಕ್ಕಂತೂ ಹೋಗ್ತಾ ಇದೀವಿ. ನೋಡೋಣ ಇವಾಗ. RS ಗೌಡ್ರ ಸ್ಟುಡಿಯೋ ಸಿಗುತ್ತೆ ಇಲ್ಲಿ ಲೆಫ್ಟು. ಇವ್ರದ್ದು ಹಾಡುಗಳು ಕೇಳಿಸ್ಕೊಂಡ್ಬಿಟ್ರೆ ಅಷ್ಟೇ ಲಚ್ಚಿಕನಾಗುತ್ತೆ. ರಾಘವೇಂದ್ರ ಸ್ವಾಮಿ ಮಠದಿಂದ ಎದ್ದು ಹಂಗೆ ಎದ್ಬಿಟ್ಟು ಲಪ್ಚುಕ ಅಂದ್ಬಿಟ್ಟು ಹಂಗೆ ಕುತ್ಕೊಂಡ್ಬಿಡೋ ಬನ್ನಿ ಬರ್ತದಿಗಳೇ ಅಂತ. ಮುಂದೆ ಇಲ್ಲೇ ರೈಟ್. ಎಲ್ಲ ಕ್ರಿಕೆಟ್ ಆಡ್ತಾವ್ರೆ. ಬಸ್ ಸ್ಟ್ಯಾಂಡ್, ಇದು ಬಸ್ ಸ್ಟ್ಯಾಂಡ್ ಜಾಗ. SITC ಅವ್ರು ತಗೊಂಡಿರೋದು ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ. RS ಗೌಡ್ರ ಸ್ಟುಡಿಯೋ ಕಮಿಂಗ್. ಗೇಟ್ ಓಪನ್ ಆಗಿದೆ. ಯಾವುದೋ ಸಿನಿಮಾ ಶೂಟು ನಡೀತಾ ಇದೆ. ನಂಬರೆಲ್ಲ ಇಲ್ಲ. ಏನ್ರು 2 ಗಂಟೆ ಕಾಲ್ ಶೀಟ್ ಯಾವುದೋ ನಡೀತಾ ಇತ್ತಲ್ಲ ಆಲ್ರೆಡಿ.
ಇಲ್ಲ ಕದ ಗಾಡಿ ನಡಿ ನಡಿ ಸ್ಟ್ರೈಟ್ ನಡಿ. ಪೊಲೀಸ್ ಸ್ಟೇಷನ್ ನಡಿ ಚಿತ್ರದುರ್ಗ ಹೆಂಗ ಕೊಡಲ್ಲ ಅಂದ್ರಲ್ಲ ಇವರು. ಎಲ್ಲ ಕೊಡ್ತಾರೆ. ಇದು ಹಾಕ್ಬಿಟ್ಟಾರೆ ಬಿಡು, ಕರೆಕ್ಟ್ ಆಗಿದೆ. ಅದ್ರ ಮೇಲೆ ನಾವು ಪ್ಲೇಟ್ ತೋರಿಸ್ಬಿಟ್ರೆ ನೋಡಿ ಕೊನೆಗೂ ಆರ್ ಎಸ್ ಗೌಡ ಸ್ಟುಡಿಯೋಗೆ ಬಂದಿದ್ದೀವಿ. ಗೌಡ್ರು ಅಂತ ಬಂದ್ಬಿಟ್ಟು ಆರ್ ಎಸ್ ಗೌಡ. ಸೀನ್ ಎಲ್ಲೋ ಯಾವುದೋ ಪಿಕ್ಚರಲ್ಲಿ ಬಂದೈತಲ್ಲ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೇ ಮಾಡಿರೋದು ಇಲ್ಲಿ. ಗಾಡಿ ಎಲ್ಲ ಒಂದು ಜಾಗದಲ್ಲಿ ಹಾಕ ಮಗ. ಎತ್ಕೊಳ್ಳೋಣ ಮಗ, ಬ್ಯಾಗ್ ಕೊಡ. ಯಾರಿಗೋ ಆಗ್ಬಿಡೈತೆ ಅಂದ್ರೆ ಅವತ್ತು ಅದು ಒಳಗಡೆ ಈಚೆ ಮಾಡ್ಕೋಬೋದಾ? ಒಳಗಡೆ ಕೊಡಲ್ಲ, ಈಚೆ ಮಾಡ್ಕೋಬೋದಲ್ವಾ? 100% ಮಾಡ್ಬೋದು. ಒಳಗಡೆ ಅಗ್ರಿಮೆಂಟ್ ಆಗೈತೆ 2 ವರ್ಷ ಸಾಮಾನಲ್ಲ. ಒಳಗಡೆ ಬೇಡ, ಎಕ್ಸ್ಟೀರಿಯರ್ ಸಾಕು ಇಷ್ಟೇ. ಈ ಪೂರ್ತಿ ಸಿಗುತ್ತೆ ನಿಮಗೆ ಇದು ಒಳಗಡೆ. ಏನು ತಿನ್ನಲ್ಲ? ತಿನ್ಬೇಕು. ನೀನು ಯಾಕೆ ತಿನ್ನಲ್ಲ? ನಾವು ಸಾಯ್ತಾ ಇದ್ದೀವಿ, ನೀನು ಸಾಯ್ಬಾರ್ದು. ನೋಡಿ ಇವ್ರದ್ದು ಇದು ಬಾಳು ಕ್ಯಾಮ್ರಾಮನ್ದು. ಪಾಪ ಅವ್ರನ್ನು ಸ್ಟುಡಿಯೋದವ್ರನ್ನು ಸಾಯಿಸ್ತಾವ್ರು ಇವರು. ನಮ್ಮ ಸತ್ತೋಗ್ಬಿಡ್ಬೇಕು. 3 ಮಕ್ಕಳು ಇರ್ಬೇಕಂತ. ನಮ್ದು 3 ಮಕ್ಕಳು ಐತೆ. ಬೇಗ ಸಾಯಿಸ್ಬಿಟ್ರೆ 3 ಮಕ್ಕಳು ಐತೆ. 1 2 3. ನಮ್ದು ಎಷ್ಟೈತೆ? 5 ಜನ ಮಕ್ಕಳು ನೋಡ್ರಿ. 1 2 3. ನಾವೆಲ್ಲ ಮಕ್ಕಳ ಇವ್ರಿಗೆ. ಸರಿಯಾಗಿದೆ ಬಿಡಿ ಅಣ್ಣ. ಇದು ಜೆಸಿ ನೋಡ್ತೀವ. ಜೆಸಿ ಓಪನ್ ಮಾಡಿ, ಅದೊಂದು ಓಪನ್ ಮಾಡ್ಬಿಡಿ. ಜೆಸಿ ಅದು ಸೆಂಟ್ರಿ ಅಲ್ಲ. ಅದೊಂದು ಹಾಸ್ಪಿಟ್ಲ್ ಒಂದು. ಆಲ್ಬಾಯ್ ನಾಯಕ ಆಲ್ರೆಡಿ ಶೂಟ್ ನಡೀತಾ ಇದೆ. ಬಾರೋ ಬನ್ನಿ. ಯಾಕೆ ಇರೋ ನನ್ನ ಮಗನ ಜೈಲಿಗೆ ಹೋಗೋಕ್ಕೆ ಹೋಗ್ತಾವೆ. ಅಲ್ಲ ಅದು ಹೋಗಿ ಬಂದಿದೆ ತಾನೆ. ನೋಡಿ ಇವನೇ ಹಾಕ್ಕೊಳ್ತಾವನೆ. ಇರೋ ತೆಗಿತೀನಲ್ಲ ನಿಮ್ಮ ಚಿಕ್ಕಪ್ಪ ತೋರಿಸ್ಬಿಡ. ನೋಡಿ ಇದು ಪೊಲೀಸ್ ಸ್ಟೇಷನ್ ಸೆಟಪ್. ಜೈಲು ಇದಾ? ತೆಗಿಬೋದಾ ಅದು? ನೀವು ನಿಮ್ಮನ್ನು ಹಿಡ್ಕೊತಿದ್ದೀರಾ, ಅಲ್ಲಿ ಹೊಡಿರಿ. ನೀವು ಶೆಟ್ರ್ ಹಾಕೊಂಡಿದ್ದೀರಾ, ಬ್ಲ್ಯಾಕ್ ಇದು ಇಲ್ಲ ಏನು ಆಗಲ್ಲ. ಇಲ್ಲಿ ನಾನು ತೋರಿಸ್ತೀನಿ ಅವನಿಗೆ ಕನ್ಫರ್ಮೇಷನ್ ಮಾಡೋದು. ಹೇಯ್ 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 ಉಲ್ಟಾ ಕಾಲಿಡು. ಹಾಂ ಅಷ್ಟೇ, ಹಂಗಿರಿ. ಆದ್ರೂ ಗೊತ್ತಾಯ್ತು.
ಸ್ವಾಮಿ ನನಗೆ ರೇಗುತ್ತದೆ ಹಂಗೇನೆ ರೇ ಸಮಯ ಕರೆದುಬಿಟ್ಟು ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಬನ್ನಿ ಇಲ್ಲಿ ಮಾಡಲ್ಲ ಹೋಗಲೇ ಜಾಯ್ ನೀವು ಬನ್ರಿ ಇಲ್ಲಿ ಬನ್ನಿ ಇಲ್ಲೇ ಆಯ್ತು ಬಾಣ ಹೋಗ್ಲಿ ಆಯ್ತು ಪಾಪ ಹೋಗ್ಲಿ ನಂದೆ ನೋಡಿ ಕ್ಯಾಮ್ರಾಮ್ಯಾನ್ಗೆ ವೆಂಕಿ ಅವರು ಏನೋ ಅಂದರು ಅಂತ ಫುಲ್ಲು ಬೇಜಾರು ಮಾಡ್ಕೊಂಬಿಟ್ಟವ್ರೆ. ಆಯ್ತು ಬಾಣ ಹೋಗ್ಲಿ ಬಾಣ ಏನು ಮಾತಾಡ್ತಾರೆ ಬನ್ನಿ. ಏ ನೀವು ಒಳ್ಳೆ ಇವಾಗ ಇದು ತಿಕ್ಕೊಂಬೇಕು ನಿಮ್ಮನ್ನ ಇವಾಗ ನಾನು ಇವಾಗ